ತಣ್ಣಗೆ ಕೂತೀನಂದ್ರೆ ಕುಂಡ್ರಕ್ಕೂ ಆಗತ್ ನೋಡಿವ. ಏನು ಮಾಡೋದು, ನಿನ್ನೆ ಓಕಳಿ ನೋಡಕ್ಕೆ ಹೋಗಿ ಬನ್ನಿ, ಕಾಲರೆ ಭಯಂಕರ ಹರಿದು ಏನು ಕಾಲು ಹರಿಯನ್ಕಿವ ತಡ್ಕೊಳಕ್ಕೆ ಆಗವತ್ತು. ಏನು ಯಾರ ಮುಂದೆ ಹೇಳ್ದು ಏನು ಮಾಡೋದು. ಮತ್ತು ಏನು ಬೆಳೆಯವ ನಮ್ಮ ಅತ್ತೆರೆ ಜಿಟಿ ಜಿಟಿ ಮಳೆ ಆಗಕತ್ರ ಮಳೆ ಶುರು ಆತನ ನಮ್ಮ ಅತ್ತಿ ಹಾಶ್ ಹಚ್ಕೊಂಡು ಮಕ್ಕೋತ ನೋಡಿವ ತಣ್ಣಗೆ. ಅವಾಗ ಒಂದು ತಟಕ್ಕೆ ಮನೆ ಶಾಂತಿ ಇರ್ತೈತಿ. ಕರೆ ನಮ್ಮ ಅತ್ತಿ ಮಾತಾಡ್ಲಿಕ್ಕಂದ್ರೆ ನನಗೆ ಬೇಸರ ಆಗ್ತೈತಿವ. ಅಂದರು ಹೊಲ ಒದ್ರವ್ರು ಇರ್ಬೇಕಿವ ಮನ್ಯಾಗ, ಒದ್ರವ್ರು ಇರ್ಲಿಕ್ಕಂದ್ರೆ ಟೈಮ್ ಪಾಸ್ ಆಗಂಗಿಲ್ಲ ನೋಡು. ಈ ಹೊತ್ತಿಗೆ ಯಾರು ಫೋನ್ ಹಚ್ಚಿರವ, ಈಗ ಯಾರು ಫೋನ್ ಹಚ್ಚಿರು? ಹಲೋ ಹಲೋ ಹೇಳ. ಅಯ್ಯ ವೈನಿರಿ ನಾರಿ ಪಾರ್ವತಿ ರೀ, ಏನು ಮಾಡತ್ತೀರಿ ಮತ್ತು? ಹೌದಾ, ಏನಿಲ್ಲ ನಮ್ಮ ಮನ್ಯಾಗಿದ್ನಿ. ಮತ್ತೇನಾಯ್ತು ಫೋನ್ ಹಚ್ಚಿದ್ದಿ? ಏನಿಲ್ರಿ, ಮತ್ತು ಹುಡುಗರತ್ತೆ ಹೊಂಟಿದ್ರಿ, ನೀವು ಬರ್ತೀರ ಅನ್ನೋದು ಕೇಳೀನಿ ಮತ್ತು ನೀವೇನೇನು ಹೇಳಿಲ್ರಿ. ಯಾಕೆ ಮುಂಜಾನೆ ಮುಂಜಾನೆ ಯಾಕೆ ಕಳ್ಸಕತ್ತಿ? ಏನಿಲ್ರಿ ವೈನಿರಿ, ನಿನ್ನೆ ತಗೋದ ಭಾಳ ಆತ್ರಿ, ಕರ್ಜಿಕಾಯಿ ಗಾರಿಗೆ ಮಾಡುದ್ರಿ. ಅದಕ್ಕೆ ನಿದ್ದೆ ಭಯಂಕರ ಬರತೈತೆ ನೋಡ್ರಿ ವೈನಿರಿ. ಅಯ್ಯ ಒಂದು ತಾಸು ಮಕ್ಕೊಂಡಾರೆ ಹೇಳ್ಬಾರ್ದ? ಮತ್ತು ಈ ನಮ್ನಿ ತ್ರಾಸ ಮಾಡ್ಕೊಂಡು ಏನು ಕೊಂಡಿರ್ತಿ? ಎಲ್ಲಿದು ಮಕ್ಕೋದ್ರಿ ವೈನಿರಿ, ಹುಡುಗರ್ಗೆಟ್ಟ ಗಾರಿಗೆ ಕರ್ಜಿಕಾಯಿ ಹಾಕಿ ಕೊಟ್ಟು ಕಳ್ಸತ್ತಿದ್ದೇನೆ ರೀ. ಮತ್ತು ನೀವು ಬರ್ತೀನಿ ಬಿಡ್ತೀನಿ ಅನ್ನೋದು ಏನೇನು ಹೇಳಿಲ್ರಿ. ಮತ್ತು ಅದಕ್ಕೆ ಇಲ್ಲ, ನಾ ಏನೀಗ ಬರೋದಿಲ್ಲ. ನೀವು ಹೋಗೋಕ್ಕಿದ್ರೆ ನಿನ್ನ ಕಡೆನ ಕೊಟ್ಟು ಕಳಿಸ್ತನು, ಮತ್ತು ನೀನು ಒಯ್ದು ಕೊಟ್ಬಿಡು. ಮತ್ತು ಮುಂದಿನ ಸರಿ ಯಾವಾಗರೇ ನಾ ಬರ್ತೇನೆ. ಇಲ್ರಿ ವೈನಿರಿ, ನಾನು ಈಗ ಹೊಂಟಿಲ್ರಿ, ನನ್ನ ಮಗನ ಕಳ್ಸಾತೇನೆ ರೀ. ಒಂದೊಂದಿಟ್ಟು ಕೆಲಸ ಐತ್ರಿ ಆ ಕಡೆ, ಆತ ಕೊಟ್ಬಿಡಪ್ಪ ಅಂತ ಹೇಳೀನಿ ರೀ. ಅದಕ್ಕೆ ಮತ್ತು ನೀವೇನು ಡಬ್ಯಾಗೆ ಅದು ಏನು ಹಾಕಿ ಕೊಡಬೇಡ್ರಿ, ನಾನೇ ಇಲ್ಲೇ ಒಂದಿಷ್ಟು ಎಕ್ಸ್ಟ್ರಾ ಹಾಕಿ ಕೊಟ್ಬಿಡ್ತೇನೆ ರೀ. ಅಲ್ಲೇ ತಿನ್ವಾರಕ್ರಿ, ಮತ್ತೆ ಯಾಕೆ ನೀವು ಕೊಡೋದು ಇದು ಮಾಡೋದು, ನಾನೇ ಎಕ್ಸ್ಟ್ರಾ ಮಾಡಿ ಕೊಟ್ಟು ಕಳ್ಸಿರ್ತೀನಿ ನೋಡ್ರಿ. ಸರಿ ಆತಳ, ಮತ್ತು ಹಂಗೆ ಮಾಡು. ಮತ್ತು ರೀ ವೈನಿರಿ, ಎಲ್ಲರೂ ತಿರ್ಗಾಡಕರೆ ಹೋಗ್ಕೊಂಡು ನೋಡಿರಿ. ಮತ್ತು ಮನ್ಯಾಗ ಕೂತ್ ಬೇಸರ ಆಗತೈತ್ರಿ. ಅಲ್ಲ ಮೊದಲ ನೀವು ಹೋಗಿ ಒಂದು 2 ತಾಸು ಮಕ್ಕೊಂಡೆದ್ದ ಫೋನ್ ಹಚ್ಚಿ ಈ ನಮ್ಮನೆ ಆಕಳಿಸ್ಕೊತ ಕೂತ್ರ ಹೆಂಗೇನಿದು? ಆತ, ನೀವು ಹೋಗು, ಈಗ ಒಂದು 2 ತಾಸು ಮಕ್ಕೊಂಡೆದ್ದ, ಆಮೇಲೆ ಫೋನ್ ಮಾಡಿ ಮಾತಾಡೋನು. ಹಾಂ ಆಯ್ತಾಳ್ರಿ ವೈನಿರಿ, ಆಮೇಲೆ ನಂಗೆ ಯಾಕೊಂಡೈತಿ ನಿದ್ದೆ ಯಾಕೋ ಭಾಳ ಬರತೈತೆ ಹೇಳ್ರಿ. ನಮ್ಮ ಮಕ್ಕೊಂಡೈತೆ ಹಚ್ಚತನ್ರಿ. ಈಗ ನೋಡಿ, ಈಗ ನಮ್ಮ ಪೂಜಾ ಒಂದು ಫೋನ್ ಇಲ್ಲ, ಏನಿಲ್ಲ, ಏನು ಮಾಡತ್ತೈತೆ ಏನೋ ಪಾಪ. ಅದಕ್ಕೊಂದು ಫೋನ್ ಕೊಡಿಸ್ಬೇಕಂದ್ರೆ ನಮ್ಮದು ಅಡಚಣಿಗೆ ಕೊಡ್ಸೋಕ್ಕಾಗತ್ತು. ಇನ್ನು ನೋಡ್ಕೊಂಡು ಎಲ್ಲರ ಸಂಘದಾಗದು ರೊಕ್ಕ ತೆಗೆದಾಕಿ ಒಂದು ಫೋನರ ಕೊಡಿಸ್ಬೇಕಿವನ. ನಮ್ಮ ಅತ್ತಿ ಒಂದಿಟ್ಟು ಮಕ್ಕೊಂಡಾಳು, ನಾನು ಒಂದು ಅರ್ಧ ತಾಸು ಮಕ್ಕೊಂಡರೆ ಹೇಳೇನು. ತಣ್ಣಗೆ ಗಾಳಿ ಬೀಸಾತೈತಿ, ಎಂಥ ಚಂದ. ಒಂದು ಅರ್ಧ ತಾಸು ಮಕ್ಕೊಂಡೆದ್ನ ಅಟ್ಟ ಆರಾಮ ಅನಿಸ್ತೈತಿ. ನನಗೂ ಯಾಕೋ ಆಕಳಿಗೆ ಬರಾಕತ್ತೆ. ನಾನು ಮಕ್ಕೊಂಡೆರಡೆ ಒಂದು ಅರ್ಧ ತಾಸು. ಯವ್ವ, ಇದೊಂದು ಕಲಿಸು, ಮಕ್ಕೊಂಡ್ರೆ ಅಡುಗೆ ಯಾರು ಮಾಡ್ಯಾರ ಯವ್ವ, ಬಾಂಡೆ ಯಾರು ತಿಕ್ಕವ್ರು, ಎಲ್ಲ ಪಂಚಾಯ್ತಿನ ನೋಡಿ. ಅಡ್ತಾರ ಹೊತ್ನ್ಯಾಗ ಮಕ್ಕೊಂಡ್ರೆ ಅದು ನಡೆಯಂಗಿಲ್ಲ ಮನ್ಯಾಗ. ನಾ ಮಕ್ಕೋಬೇಕಂದ್ರೂ ನಂದು ದಗ್ಗದ ನನ್ನ ಬಿಡಂಗಿಲ್ಲ ಯವ್ವ. ಇನ್ನೇನು ಮಕ್ಕೊಂಡ್ರೆ ದಗದ ಹಂಗೆ ಕೊಂಡಿರ್ತಾವೆ. ಬೇಡ ಬೇಡ ಮಕ್ಕೋದು ಬೇಡ, ಏನು ಬೇಡ, ಬಡ ಬಡ ದಗದ ಮುಗಿಸಿ ಆಮೇಲೆ ಊಟ ಮಾಡುವಮ್ಮೆ ಮಕ್ಕೊಂಡ್ರೆ ಆತಾಳ ಇವತ್ತೊಂದಿನ. ಏನು ಮಾಡಿ ಅಡಿಗೆ ಶಾಂತ ಊಟಕ್ಕೆ? ಹಾಂ ಏನು ರೀ ಬರೋದೇ ಈಗ ಬಂದೀರಿ, ಆಕಳ್ಸ್ಕೊತನ ಬಂದಿರಲ್ಲ, ಏನು ಅಟ್ ನಿಧಿ ಬರತೈತೆ ನಿಮಗೆ? ಹ್ಞೂ ಮಾರೈನ ಏನಾಗತ್ತೈತೆ ಅದು ಗೊತ್ತಿಲ್ಲ. ನಿನ್ನೇನು ಯಾಕೋ ಹುಳ ಭಾಳ ಕಡ್ದು ರಾತ್ರಿ ನಿಂತೇನು ಬರಾಗಲಿಲ್ಲ. ಅದಕ್ಕೆ ಇವತ್ತು ಮತ್ತು ತಂಪು ಗಾಳಿನ ಬಿಸೈತಿ, ಜಿಟಿ 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 ಮಳೆ ಒಂದು ಹತ್ತೈತಿ. ಮತ್ತು ಇನ್ನೇನು ಕೇಳಿ ನಿದ್ದೆ ಬರೋದಲ್ಲ. ಒಂದಿಟ್ಟು ಪಟ್ನ ಏನಾರು ಹ್ಯಾಚಿ ಕೊಡು, ಊಟ ಮಾಡುವಂತ ತಾಸು ಮಕ್ಕೊಂಡದೆ ಯಾವತ್ತನ ಭಾಳ ಆಕಳಿಕೆ ಬರ್ತೇವೆ, ಹೊಲ್ದಾಗ ದಗ್ದ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬಡ ಮನೆಗೆ ಬಂದುಬಿಟ್ನಿ ನೋಡು. ನಿಂದ ನೋಡಪ್ಪ, ನಿಂದ ಚಲೋ, ಏನೇನಿಲ್ಲ, ದಗ್ಗದಿಲ್ಲ, ಬಗಸಿಲ್ಲ, ಏನಿಲ್ಲ. ನಾ ಒಂದಿನ ಅಡುಗೆ ಮಾಡೋದು ಬಿಟ್ರೆ ನಡೆಯಂಗಿಲ್ಲ. ದಿನ ಅಡುಗೆನ ಮಾಡಬೇಕು, ಮಾಡ್ಲಿಕ್ಕಂದ್ರೆ ನನ್ನಂತೂ ನಡೆಯಂಗಿಲ್ಲ. ನೀವು ನೋಡಿ ದಗದ ಮಾಡೋಕ್ಕಾಗ್ಲಿಕ್ಕಂದ್ರೆ ಬಿಟ್ಟು ಬಂದ ಮಕ್ಕಳವ್ರು ನೀವು. ನಾವು ಅಡುಗೆ ಮಾಡೋಕೆ ನನಗೂ ಆಗ್ಬಾರ್ದು, ನನಗೂ ಬೇಸರ ಆಗೈತಿ. ಮತ್ತು ನನಗೂ ನಿದ್ದೆ ಆಕಳಿಗೆ ಮನಗಂಡ ಬರತ್ತೇವೆ, ನಾನು ಮಕ್ಕೋದು ನಂಗಿದ್ರೆ. ಮತ್ತು ಇವತ್ತೊಂದಿನ ಊಟ ಬಿಟ್ಟು ಎಲ್ಲರೂ ಒಂದೊಂದು ಚರಿ ನೀರು ಕುಡ್ದು ಮಕ್ಕೊಂಡು ಬಿಡ್ರಿ.
ಏನು ಒಳ್ಳೆ ಹೇಳತ್ತಿ ಉಪವಾಸ ಕೆಡಕ್ಕೆ ನಮ್ಮನ್ನ ಕಡಿಗೆ ನಮಗೆ ಗಾರ್ಗಿ ಕರ್ಚಿಕಾಯಿ ಕೂಡ ಅವನ ತಿಂದ ಒಂದು ತಾಸು ಮಕ್ಕೊಂಡತ್ ನೀವು ಕೆಟ್ಟ ನನಗರಿ ಕೆಟ್ಟ ದನುವಾಗೈತಿ ನಿನ್ನೆ ಓಡ್ಯಾಡಿ ರಗಡ್ ಆತ್ ನೋಡು ಅಲ್ಲ ಅವ ಉಕ್ಳಿ ಕಂಬ ಏರಾವ ಅವ್ನು ನೋಡಿ ನನಗೆ ಯವ್ವ ಅನಿಸ್ಬಿಡ್ತು ಅವ ಪಾಪ ಎಷ್ಟು ತ್ರಾಸ ಮಾಡ್ಕೊಂಡು ಅವಂಗೇನು ತ್ರಾಸ ಆಗಿಲ್ಲ ಬಿಡು ಅವ್ನು ಇಷ್ಟಪಟ್ಟೆ ಇರತ್ತಿದ್ದ ಪಾಪ ನೋಡ್ಕೋತ ನಮಗೆ ಕೆಟ್ಟ ಎದಿ ಡಸಕ್ ಅನ್ನತ್ತಿದ್ದೇವ ಎಲ್ಲಿ ಬಿದ್ದಿಗಿದಾನು ಅಂತಂದ ಪಾಪ ಮನಗಂಡ ಏರ್ದ ಮತ್ತು ಕಡಿಕು ಹಿಡ್ದು ಚಲ ಬಿಡ್ಲಿಲ್ಲ ಮತ್ತು ಕಡಿಕು ಏರೇ ಬಿಟ್ಟ ಮತ್ತು ಒಟ್ಟು ಗಂಡ ಗಬ್ರು ನನಗೂ ಭಾಳ ಬೇಸರ ಆಗೈತ್ರಿ ಇವತ್ತು ಒಟ್ಟು ಹಬ್ಬ ಬತ್ತಂದ್ರೆ ನಿಮಗೂ ಗೊತ್ತಿರಲ್ಲ ಬರೀ ಅಡುಗೆ ಮಾಡಿ ನನಗೂ ಸಾಕಾಗೈತಿ ಒಂದಿನ ಏನು ಅಡುಗೆ ಮಾಡ್ಲಾರ ತಣ್ಣಗೆ ಇರ್ಬೇಕಂದ್ರೆ ನಡಿಬೇಕಲ್ಲ ನಿಮ್ಮ ಮನ್ಯಾಗ ಕಡಿಗೆ ಆಮ್ಲೇರಿಗೆ ಆಸಕ್ತಿರಿ ನೀವು ಅಂಥವ್ರು ಇದ್ದೀರಿ ಅಂಥವ್ರು ಗಂಟು ಬಿದ್ದೀರಿ ನನಗೆ ಏನು ಮಾಡೋದು ತಿಂದಿದ್ದಲ್ಲ ಉಂಡಿದ್ದಲ್ಲ ಕರೆ ಕೆಟ್ಟ ದನು ಆಗೈತಿ ಒಂದು 4 ದಿನ ತವ್ರ ಮನೆಗಾರ ಹೋಗಿ ಬರ್ತಾನೆ ಕಳಿಸ್ಯಪ್ಪ ನಾನು ಒಂದು 4 ದಿನ ಹೋಗಿ ಬರ್ತಾನೆ ಒಟ್ಟು 4 ದಿನ ಎನಿಸ್ 4 ದಿನ ಕಳಿಸ ತನ್ನಗೆ ಹೋಗಿ ಒಂದು 4 ದಿನ ಇದ್ದು ಬರ್ತಾನೆ ಅಯ್ಯಯ್ಯಯ್ಯ ಗಿಡ್ಮುಳಿ ಅಲ್ಲಿ ಹೋಗಿ ಏನು ಮಾಡಾಕಿದಿ ಇಲ್ಲೇ ನಿನಗೇನು ಕಮ್ಮಿ ಮಾಡೇನೆ ನಿನಗೇನಾರು ಕಮ್ಮಿ ಮಾಡಿರಟ್ಟ ಅಲ್ಲಿ ಹೋಗೋದು ಏನು ಕಮ್ಮಿ ಮಾಡಿಲ್ಲ ಬಿಟ್ಟಿಲ್ಲ ಅಲ್ಲಿ ಹೋಗನಂತಿ ಈ ಟದಿ ನಮ್ನಿ ಹಾರಾಡ್ತಿ ಇಲ್ಲೇ ಕೂತು ತಿಂದು ಎಮ್ಮೆಗಿ ಇನ್ನು ಅಲ್ಲೇ ಹೋಗಿ ಕೂತ ತಿಂದು ಇನ್ನೇನು ಬಾಗ್ಲ ಕಿತ್ತು ಹಚ್ಚೋದಾಕತ್ ನೋಡಣ್ಣ ಹಾಂ ಈ ನಮ್ನಿ ತವ್ರ ಮನೆಗೆ ಹೋಗ್ನಂತಿ ಮಾತಿತ್ರ ತವ್ರ ಮನೆಗೆ ಹೋಗ್ನಂತಿ ಅಯ್ಯಯ್ಯಪ್ಪ ಮದುವೆಗೆ ಬಂದಾಗಿಂತ್ರ ಭಾಳ ಏನು ತವ್ರ ಮನೆ ಕಳಿಸಿ ನನ್ನ ಒಂದು ದಿನ ಕಳಿಸಿಲ್ಲ ಬಿಟ್ಟಿಲ್ಲ ಈ ನಮ್ನಿ ಮಾತಾಡ್ತಿ 4 ದಿನ ಹೋಗಿ ಬರ್ತಾನೆ ನಿನಗೇನು ತ್ರಾಸ ಆಕತಿ ಆಂಬಲ್ಲ 4 ದಿನ ನಿಮ್ಮ ಅವ್ವ ನಿನ್ನ ಮಕ್ಳು ಅದಾರು ಅಡುಗೆ ಮಾಡಿಸ್ಕೊಂತೀನಿ ನಾನು 4 ದಿನ ತನಗೆ ನಮ್ಮ ಅವ್ನ ಮನೆಗೆ ಹೋಗಿ ಚೆನ್ನಾಗಿ ತಿಂದುಕೊಂಡು ಬರ್ತಾನೆ ನಿಮ್ಮ ಮನೆಯಾಗೆ ನೀನು ಕಮ್ಮಿ ಮಾಡಿ ಆಯ್ತು ನಾನು ನಮ್ಮ ತವ್ರ ಮನೆಗೆ ಹೊಂಟಿಲ್ಲ ನೀ ಎಲ್ಲ ಇಲ್ಲಿ ಹೆಚ್ಚು ಮಾಡಿ ಆಯ್ತು ತವ್ರ ಮನೆಗೆ ಹೊಂಟೀನಿ 4 ದಿನ ನನಗೂ ಆಸರ ಬೇಸರ ಅನ್ನೋದು ಇರ್ತೈತ್ಲು ಎಲ್ಲ ಬಿಟ್ಟು ನನಗೆ ಬರೀ ಇಲ್ಲೇ ಮಾಡಿ ಸಹಾಯ ನಾವು ನೀ ಇನ್ನೇನು ನನ್ನೇನು ತವ್ರ ಮನೆಗೆ ಕಳಿಸೋದೇ ಇಲ್ಲ ನೀ ಈಗ ಈ ನಮೂನಿ ಮಾಡ್ತಿ ಈಗ ಮದುವೆ ಆಗಿಟ್ಟು ವರ್ಷ ಆತು ಈಗ ಮುದುಕಿ ಆದ್ನಿ ಇನ್ನೇನು ತವ್ರ ಮನೆಗೆ ಕಳ್ಸೋದು ಅಟ್ರಾಗೈತ್ನಿ 4 ದಿನ ಹೋಗ್ಬಾರ ಶಾಂತ ಚಂದಂಗೆ ನಿಮ್ಮ ಅವನ ಜೊತೆ ಕೂತ ತಿಂದ ಉಂಡ ಮಾತಾಡಿ ಬಾ ಅಂಥದ್ದೆಲ್ಲ ಕೇಳಬೇಡ ಅಂಥದ್ದೆಲ್ಲ ಹೇಳ್ಕೊಟ್ರೆ ಮತ್ತು ನೀನು ಬದಲ ಹಾಕಿ ಏನು ಮದುವೆ ಆಗಿ ಬಂದೇನಿ ಈ ಮನ್ಯಾಗ ಮಾಡಿ ನೋಡು ನಾ ಎಷ್ಟು ಸಣ್ಣಗೇನು ಸ್ಲಿಮ್ ಆಗೇನಿ ಫುಲ್ ಹೆಂಗೆ ಸೊಣಗಳು ಕಡ್ಡಿ ಆಗೇನಿ ಊಟಕ್ಕೆ ಹಾಕ್ತಾರೋ ಇಲ್ಲೋ ಅನ್ನಂಗಾಗೇನಿ ನಮ್ಮ ಅವ್ನ ಮನೆಯಾಗಿದ್ದಾಗ ಎಷ್ಟು ಚಂದ ಗುಂಡು ಆ್ಯಪಲ್ ಗತಿ ಇದ್ನಪ್ಪ ನಿಮ್ಮ ಮನೆ ಬರ ನೋಡಿ ನಮ್ನಿ ಆಗೇನಿ ಒಟ್ಟು ಏನು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲೇನು ನಮ್ಮ ಅತ್ತೆಂತಕಿ ಹೊಲ ಒದ್ರದಂತೂ ಬಿಡಂಗಿಲ್ಲ ನೀ ಅಂತೂ 4 ದಿನ ತವ್ರ ಮನೆ ನಾನು ಇನ್ನೂವರೆಗೂ ಕಳಿಸಿಲ್ಲ ನನಗೂ ರಗಡ್ ಆಗೈತಿ ಏನು ಮಾಡೋದು 4 ದಿನ ಹಬ್ಬಕ್ಕೆ ತವ್ರ ಮನೆಗೆ ಹೋಗ್ಕನಂದ್ರೆ ಇಬ್ಬರು ಅವ್ವ ಮತ್ತು ಮಗ ಇಬ್ಬರು ಕೂಡ ಅಂತೀರಿ ನೀ ತವ್ರ ಮನೆಗೆ ಹೋದ್ರೆ ನಮ್ಮ ಮನೆಗೆ ಹಬ್ಬ ಯಾರು ಮಾಡವ್ರು ನಮ್ಮ ಮನೆ ಲಕ್ಷ್ಮೀ ನೀನ ಹೋದ್ರೆ ನಮ್ಮ ಮನೆಗೆ ಹಬ್ಬ ಯಾರು ಮಾಡವ್ರ ತಂದು ಎಲ್ಲ ಬಿಡಿಸಿ ಎಷ್ಟು ವರ್ಷ ಆತು ನನ್ನದೇ ಒಟ್ಟು ಏನು ಗೊತ್ತಾನ ಬ್ಯಾಡ ಬಿಡ ಅನ್ನೋದು ಬಾಯ ಬರ್ತಾವೆಲ್ಲ ಭಾಳ ಮತ್ತು ಸುಮ್ಮ ಯಾರಿಲ್ಲ ತಂದು ನಿನಗೆ ಈ ನಮ್ನಿ ಮಾತಾಡತ್ತೇನತ್ತ ನಿನಗೂ ಬಾಯ ಮುಚ್ಕೊಂಡು ಹೆಂಗೆ ನಿಂತ ನೋಡು ಏನೂ ಮಾಡ್ಲಾರ್ದರ್ಗತಿ ಎಲ್ಲ ಮಾಡೋದು ಮಾಡಿ ಗುಮ್ಮನಿಗೋಸ್ಕರಗತಿ ಹೆಂಗೆ ನಿಂದಿರ್ತಾನೆ ನೋಡು ಅಯ್ಯೋ ಮಾರೈತಿ ನಾನು ನಿನಗೆ ಏನಾರ ಮಾಡೀನಿ ಚಂದಂಗೆ 2 ಮಕ್ಕಳ ಕೊಟ್ಟೇನಿ ಅದು ಬಿಟ್ಟು ಏನಾರ ಮಾಡೀನಿವ ನಿನಗೆ ಏನೊಂದು ಬಂಗಾರ ಕೊಟ್ಟೇನಿ ಬೆಳ್ಳಿ ಕೊಟ್ಟೇನಿ ಏನೇನು ನಿನಗೆ ಏನೂ ಮಾಡಿಲ್ಲ ಒಟ್ಟು ಫುಲ್ ನಿನ್ನ ಕಾಡಿ ಒಟ್ಟು ನಮ್ಮ ಮನ್ಯಾಗ ನಿನ್ನ ಒಟ್ಟು ಹೆಂಗಂದ್ರೆ ಕೆಲಸಕ್ಕೆ ತಂದು ಇಟ್ಕೊಂಡಂಗೆ ಮಾಡಿವಿ ನಮ್ಮನೆ ಮಾತಾಡ್ತಿ ಏನು ನಿನಗೇನು ಕಮ್ಮಿ ಮಾಡಿವ ಇವ ಕೆಲಸದವ್ರು ಪಾಡ್ರಿ ಕೆಲಸದವ್ರಿಗೆ ಪಗಾರೇ ಕೊಡ್ತೀರಿ ದಿನ ಈ ಕೆಲಸ ಮಾಡ್ರಿ ಇಟ್ಟು ಪಗಾರ ಹತ್ತಾರೆ ಇರ್ತೈತಿ ನಮಗೆ ಮದುವೆಗೆ ಬಂದಾಗಿಂತ್ರ ಒಂದು ರೂಪಾಯಿ ಇಲ್ಲ ಅವ 4 ಸೀರೆ ಕೊಡಿಸಿ ಅವ 4 ಗಾಂಜಿನ ಬಳಿ ಕೊಡಿಸಿ ಅದು ಬಿಟ್ಟು ಏನು ಒಂದು ತಟ್ಟಕ್ಕೆ ಬಂಗಾರ ಕೊಡಿಸಿ ಏನು ಕೊಡಿಸಿ ಬಂಗಾರ ಬೆಳ್ಳಿ ಏನು ನಮ್ಮ ಮನೆ ಬರ್ದಾಗಿಲ್ಲ ಇಲ್ಲಳ ನಮ್ಮನ್ನೇ ಇಟ್ಕೊಂಡು ಬೇಡಿ ನೀ ಬಂದಾಗಿಂತ್ರ ನೋಡತ್ತೇನೆ ನಾನು ಬಂದ 8 ವರ್ಷ ಆತು ಒಂದು ತಟ್ಟಕ್ಕೆ ಎಲ್ಲರೇ ಒಂದು ದೇವ್ರಿಗೆರೆ ಕರ್ಕೊಂಡು ಹೋಗ್ಯ ಇಬ್ಬರು ಗಂಡ ಹೆಂಡತಿ ಎಲ್ಲರೇ ಹೋಗಿ ಬಂದೀವಂದ್ರೆ ಎಲ್ಲೂ ಕರ್ಕೊಂಡು ಹೋಗೇ ಇಲ್ಲಿ ಬರೀ ನನಗೂ ಇಲ್ಲೇ ಮನ್ಯಾಗ ಮಾಡಿ ಸಾಕಾಗೈತಿ ಎಷ್ಟಾತ್ ಮಾಡಲಿ ಇನ್ನರೇ ಮುದುಕಾಗೇನಿ ಇನ್ನರೇ ಒಂದಿಟ್ಟು ಎಲ್ಲರೇ ಕರ್ಕೊಂಡರೆ ಹೌದು ಬಿಡು ಇಟ್ಟು ದಿನ ಇರ್ಲಾರ್ದು ಇನ್ನೇನು ಕರ್ಕೊಂಡು ಹೋಗಿ ಈಗ ಇಲ್ಲೇ ಪ್ಯಾಟಿ ಮಠ ಹೋದ್ರಣ ನನ್ನ ಮೊಣಕಾಲ ಮಂಡಿ ನುಸತ್ಯವು ಇನ್ನು ನನ್ನ ಎಲ್ಲರೇ ಕರ್ಕೊಂಡು ಹೋದ್ರೆ ಬಗ್ಗಿನ ಹರಿತದ ಅದು ಒಂದು ಅಂದ ತೋರಿಸ್ತೀನಿ ಅದು ಒಂದು ದವಾಖಾನೆ ಖರ್ಚು ಮೊಬೈಲ್ ಅಂತಿ ಎಲ್ಲಕ್ಕೂ ಅಂತಿ ಬಿಡಪ್ಪ ನೀ ಮದುವೆ ಆಗಿದ್ದಕ್ಕೂ ಬರಬ್ಬರ ಯಪ್ಪ ರಗಡ್ ಮಾಡಿಟ್ಟಣಿ ಅಂತೂ ನನಗೆ
ಬಾಯಿ ಐತೆ ತಂದ ಏನೇನೇನೇನಾರು ಮಾತಾಡೋದಲ್ಲ. ನಿನಗೆ ಏನು ಕಮ್ಮಿ ಮಾಡೀನಿ? ಹೊಲಕ್ಕೆ ಹೊಲ ಮಾಡೀನಿ. ಹೊಲ ನೋಡು, ನೀ ಮದುವೆಗೆ ಬಂದಾಗ ಎಷ್ಟು ಹೊಲ ಐತೆ ನಮ್ದು, ಅದ್ರ 3-4 ಪಟ್ಟು ಹೆಚ್ಚು ಹೊಲ ಮಾಡೀನಿ. ಮತ್ತು ಇನ್ನೂ ಏನು ಬೇಕು ನಿನಗೆ? ಈ ಕಡೆ ಹೋದ್ರೆ ಆಸ್ತಿ ಆಕತ್ತೇನು? ತಿರ್ಗಾಡ್ಕೋತ ಕೂತ್ರೆ ಆಸ್ತಿ ಆಗಂಗಿಲ್ಲ. ಮತ್ತು ಹುಡುಗರ್ದೇನು ಸಾಲಿ ಖರ್ಚು ಏನು ಈಟೇ ಐತೇನು? ಮನಗಂಡ ಸಾಲಿ ಖರ್ಚು ಐತಿ. ಅವ್ರದ್ದು ಖರ್ಚೆಲ್ಲ ಮಾಡಿ ನಾವು ಆ ಕಡೆ ತಿರ್ಗಾಡೋದು. ಮತ್ತು ನಿನಗೆ ಇದನ್ನು ಕೊಡಿಸ್ಬೇಕಂದ್ರೆ ನಾ ಏನು ದೊಡ್ಡ ಸಾಲಿ ಕಲ್ತಿಲ್ಲಪ್ಪ. ಎಷ್ಟು ಕಲ್ತೀನಿ, ಅಷ್ಟ್ರಾಗ ಇಟ್ಟು ಮಾಡ್ಕೊಂಡು ಹೊಂಟೀನಿ. ಮತ್ತು ನೀ ಹಿಂಗಂದ್ರೆ ಮತ್ತು ನನಗೂ ಬೇಜಾರಾಗ್ತೈತೆ. ಮತ್ತು ಈಗ ಹೇಳ್ತಾನೆ ಮತ್ತು ನಾನು ಮತ್ತು ನೋಡಿ ಸಂಜೆಗೆ ಹೊರಗೆ ಹೋದ್ನಿ ಅಂದ್ರೆ ಮನೆಗೆ ಬರಂಗಿಲ್ಲ ನೋಡು. ಆ ಕಡೆ ಒಂದು ಬಾಟ್ಲಿ ಎತ್ತೇ ಬಿಡ್ತಾನೆ ಇವತ್ತು. ಮತ್ತು ಕರಿನೇ ಐತಿ. ನೀ ಏನಪ್ಪ ನೀ ಎತ್ತಾಮಲ್ಲ ನಿಂದ ಸಂಜೆ ಆದರೆ ಎತ್ತದು ಬಿಟ್ರೆ ಮತ್ತೇನು ತೆಗದೈತಿ ನಿಂದ? ಎಲ್ಲ ಎತ್ತಿ ಒಂದೊಂದು ಬಾಟ್ಲಿ ಯಾಕೆ 4 ಬಾಟ್ಲಿ ಕೊಡಿ. ನಿನ್ಯಾಕೆ ಕೇಳ್ತಾನು? ನನಗೆ 4 ದಿನ ತವ್ರ ಮನೆ ಕಳ್ಸಂದ್ರೆ ನೀನು ಮಾತುಗಳು ಹಿಂತಾವ ನೋಡಿ. 4 ದಿನ ಹೋಗೋಕೆ ಅಂದ್ರೆ ಹೋಗೋಕ್ಕೆ ಈ ಸಾರಿ 4 ದಿನ ನನ್ನ ಮೌನ ಮನೆಗೆ ಹೋಗೋಕ್ಕೆ ನೀ ಏನು ಬೇಕಾದ ಮಾಡಿ. ಇಲ್ಲ ನನ್ನ ಜೋಡಿ ನೀನು ಬರ್ತೀರಪ್ಪ, ನನಗೇನು ಅದೇನು ಗೊತ್ತಿಲ್ಲ. ನಿಮ್ಮ ಅವನು ಕರ್ಕೊಂಡು ಹೋಗೋನು ನನಗೆ ಗೊತ್ತಿಲ್ಲ. ನಾ ಅಂತೂ ಹೋಗೋಕೆ ಅಂದ್ರೆ ಹೋಗೋಕೆ. ಆ ಹುಡುಗಿ ಸಾಲಿ ಐತಿ, ಸಾಲಿಗೆ ಹೋಗಬೇಕು. ಆಕೆ ಜೊತೆ ನೀ ಇಲ್ಲೇ ಇರು, ನಾ ಒಬ್ಬಾಕೆ ಹೋಗಿ ಬರ್ತೀನಿ. ನೀ ಏನು ಮಾಡ್ತೀನಿ ಅಂತ ಅವ್ರ ಮನೆಗೆ ಬಂದ ಅಲ್ಲೇ ನೀ ಏನು ಮಾತಾಡ್ಕೊತಕೊಂಡ್ರದೈತಿ ಏನು ಮಾತಾಡ್ರು ಬಂದು ಕೂಡಲೇ ಎಲ್ಲ ಹೇಳೋ ಮಟ ನೀವೆಲ್ಲಿ ಬಿಡ್ತೀರಿ? ಅವ್ವ ಮಗ ಕುತಿ ಮೇಲೆ ಕಾಲೇ ಇಡ್ತೀರಿ ನನಗೆ. ಏನು ಮಾತಾಡ್ರಿ, ಏನು ಮಾಡ್ರಿ, ಏನು ತಿಂದ್ರಿ, ಏನು ಉಣ್ರಿ, ಎಲ್ಲೆಲ್ಲಿ ಹೋದ್ರಿ, ಎಲ್ಲ ಅಡ್ಡಗೇರಿ ಎಲ್ಲ ಕೇಳ್ತೀರಿ ನೀವು. ಎಲ್ಲ ಹೇಳಿ ಸಾಯ್ಬೇಕು. ನಾ ಒಂದು ಏನಾರೇ ನನ್ನ ತವ್ರ ಮನೆ ಬಗ್ಗೆ ಮುಚ್ಚಿಡ್ಬೇಕಂದ್ರೆ ಒಂದು ಬಿಡಂಗಿರಿ. ಎಲ್ಲ ಕುತಿ ಹಿಡಿದು ಹಿಚಿಕ್ ಕಕ್ಷೆ ಬಿಡ್ತೀರಿ ನೀವು. ಏನು ಭಾಳ ಮಾತಾಡಕತ್ತಿ? ಮನಗಣ ಮಾತಾಡೋದು ಕಲ್ತಿ. ಒಟ್ಟು ಗಿರ್ಜಿ ಜೊತೆ ಕೂಡಿ, ಗಿರಿಜ ಅಲ್ಲ ಪಾಪ, ಗಿರ್ಜವನ ಜೊತೆ ಕೂಡಿ ನಮ್ನಿ ಮಾತಾಡತಿ. ಏನು ಬಾಯಿ ಐತಿವು, ಬಗದಾಳ ಐತಿವು, ಏನು ಕಡಿಗೆ ಬಾಯಾಗಿರೋ ಒಡ ಹಾಕಿತ್ತು ನೋಡ. ಮತ್ತು ಸುಮ್ಮ ನನ್ನ ಬಾಯಾಗು ಬರ್ತಾವು. ಸುಮ್ಮಿರು ನಿಮ್ಮವರು ಸಂತ. ನಿನಗೆ ನಮ್ಮ ತವ್ರ ಮನೆಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೊಟ್ಟೆನ ತುಂಬಂಗಿಲ್ಲ. ನಮ್ಮ ಅವ್ವ, ನಮ್ಮ ಅಪ್ಪ, ನಮ್ಮ ಅಂತಂಬ್ರ, ನಮ್ಮ ಅಂತಂಬ್ರಗಳ್ದು ಎಲ್ಲರದು ಮಾತಾಡ್ಲಿಕ್ಕೆ ನಿನ್ನ ಹೊಟ್ಟೆಲ್ಲೇ ಎಲ್ಲಿ ತುಂಬತೈತಿ? ನಿಮ್ಮವ್ವ ಏನು ಬಿಡ ಸುಮ್ಮ ನನ್ನ ಬಾಯಿಗೂ ಬರ್ತಾವ. ಮತ್ತು ನೀ ನಮ್ಮ ತವ್ರ ಮನೆ ಬಗ್ಗೆ ಮಾತಾಡಕತ್ತಂದ್ರೆ ಮತ್ತು ನನ್ನ ಬಾಯಾಗ ಮತ್ತು ನಿಮ್ಮ ಇದು ಬರೋದೈತಿ. ನಾ ಏನು ಬಿಡಂಗಿಲ್ಲ. ಮತ್ತು ನಾನು ಹಂಗೆ ತಿಳ್ಕೊಂಡ್ಯಾ? ಮತ್ತು ಈಗ ಹೇಳ್ತ ನೋಡಿ, ತಕ ನಿಮ್ಮ ಮೇಲೆ, ನಿಮ್ಮ ಅವ್ವನ ಮೇಲೆ, ಕುತ್ತಿಗೆ ಮೇಲೆ ಹತ್ತಿ ಜಿಗಿದಾಡಕತ್ತ ನೋಡಿ. ಮತ್ತು ನೋಡಿ ಇಲ್ಲಿ ಕಣ್ಣ ಮಹಿಳಾ ಸಂಘದವ್ರನ್ನ ಕೂಡಿಸ್ಬಿಡ್ತಾನೆ. ನನ್ನ ತವ್ರ ಮನೆಯವ್ರಿಗೆ ಎತ್ತರ ಮಾತಾಡ್ತಾರ ತಂದು ಒಮ್ಮೆ ಕೂಡಿಸಿನಿ ಅಂದ್ರೆ ನೋಡಿ, ಅವ್ವ ಮಗ ಮತ್ತಿಬ್ಬರು ಕೂಡಿ ನನ್ನ ಹಿಂದೆ ತಿರುಗಾಡಕತ್ತೆ. ಹುಷಾರ್ದಾಗೇರಿ. ಭಾಳ ಮಾತಾಡತಿ ಏನಿರೋದ ಮಾತಾಡತಿ. ನೀನು 4 ದಿನ ನಾ ಅಂತೂ ತವ್ರ ಮನೆಗೆ ಹೋಗಕ್ಕೆ ನೀವು ಅದ್ರಾಗ ಏನೇನು ಕೇಳಂಗಿಲ್ಲ. ನನಗೆ ಈ ಸರಿ ನಾ ಹಕ್ಕು ಚಲಾಯಿಸಕ್ಕೆ. ಹೌದಿಲ್ಲ? 4 ದಿನ ತವ್ರ ಮನೆಗೆ ಹೋಗ್ಬೇಕಲ್ಲ ನೀ? 4 ದಿನ ಬೇಡ, 8 ದಿನ ಹೋಗಿ. ಹೊಟ್ಟೆ ಹೊಲ ಒದ್ರಬೇಡ. ಈಗ ಮನೆ ಬಂದನೆ ಶಾಂತಲೇ ಹೊಟ್ಟೆ ಒದ್ರ ಹೊರಗೆ ಕಳಿಸ್ಬೇಡ. ಒಂದಿಟ್ಟು ತಣ್ಣಗೆ ಇರು. ಒಂದಿಟ್ಟು ಕೆಟ್ಟ ದನು ಆಗೈತಿ, ನಿದ್ದೆ ಬರತೈತಿ ಮನೆಗೆ ಬಂದ್ರೆ ನೀ ನೋಡ್ರ ಹೊಲ ಚಾಲು ಮಾಡಿ ಹೊಟ್ಟೆ ಬಾಯಿ ಮುಚ್ಕೊಂಡು ಒಂದು ತಟ್ಟಕ್ಕೆ ನನ್ನ ಖರ್ಚಿಕಾಯಿ ಮದ್ಗಾರಿಗೆ ಹಾಕಿ ಕೊಡು ತಿಂದು ನಾವು ಸುಮ್ಮ ರೂಮ್ದಾಗ ಮಕ್ಕೋತಾನೆ. ನಿನ್ಗೆ ಎದ್ದಕ್ಕೂ ಏನು ಕೊಡಲ್ಲ. ಸಂಜೆಗೆ ಒಮ್ಮೆ 4 ಒಂದು ಕಪ್ ಚಹಾ ಮಾಡಿಕೊಡು. ಚಹಾ ಕುಡಿದು ಹೊರಗೆ ಹೋದ್ನಿ ಅಂದ್ರೆ ನಿನ್ನ ಸನೇಗೂ ಬರೋದಿಲ್ಲ. ಒಟ್ಟು ನೀ 8 ದಿನ 10 ದಿನ ಊರಿಗೆ ಹೋಗಿ ನಿನ್ಯಾವ ಕೇಳ್ತಾನು? ಒಟ್ಟನಿಂದ ನೀನು ನಡೆಸು. ಒಟ್ಟು ಕೇಳೋರಿಲ್ಲ ನಿನಗಂತೂ. ನಿಂದ ಬಾಯಿ, ನಿಂದ ಕೈ, ನಿಂದ ದರ್ಬಾರ. ಈಗ ಬೇಕಾಗೈತಿ. ಈಗ ಆರ್ಗಿ ಮತ್ತು ಖರ್ಚಿಕಾಯಿ ಹಾಕೊಡು ಮಟ ರಂಸವಲ್ಲ. ನೀ ಕಳಿಸ್ತನು ಅಂತಿ, ಎಲ್ಲ ಅಂತಿ. ಆಮೇಲೆ ಬಂದ ಇಲ್ಲ ನಮ್ಮ ಮನ್ಯಾಗ ಅಡುಗೆ ಮಾಡೋರು ಯಾರ, ನೀ ಹೋದೆ ಅಂದ್ರೆ ಹಿಂಗೆ ಎಲ್ಲ ಶುರು ಮಾಡ್ತೀನಿ. ನಿಮ್ದೇನು ಆಟಗಳು ನನಗೇನು ಗೊತ್ತಿಲ್ಲ. ಆತಾಳ ನೋಡ್ರಿ, ಗಾರ್ಗಿ ಖರ್ಚಿಕಾಯಿ ಹಾಕೊಡ್ತನು ತಿಂದ್ಕೊಂಡ್ರೆ ನಂದರೆ ಇದಾತು. ಯಾವಾನತ್ತು ಮಾಡಿ ಸಾಯುದಾತು. ಒಂದು ದಿನ ರೀ ಶಾಂತ ರೀತಿಯಲ್ಲಿ ತಣ್ಣಗೆ ತವ್ರ ಮನೆಗೆ ಹೋಗಿ 4 ದಿನ ಇದ್ದು ಬರ್ತಾನೆ ಅನ್ನೋದು ಇಲ್ಲ ನೋಡಿ. 8 ವರ್ಷ ಕಳಿಸಿಲ್ಲತ್ತ, ಇನ್ನೇನು ಕಳಿಸ್ತಿ? ಬಿಡೆಯಪ್ಪ ಬಿಡು. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ನಮ್ಮ ವಿಡಿಯೋಸ್ ಫುಲ್ ನೋಡಿರಿ. ನೋಡಿ ವಿಡಿಯೋ ಹೆಂಗೈತೆ ಅದನ್ನ ಕಮೆಂಟ್ ಮಾಡಿರಿ. ಮತ್ತು ಬಿಡಬೇಡ್ರಿ. ನಿಮ್ಮ ಮನ್ಯಾಗೂ ನಿಮ್ಮ ಗಂಡುಗಳು ನಿಮ್ಮನ್ನ 4 ದಿನ ತವ್ರ ಮನೆಗೆ ಕಳಿಸ್ಯಾರೋ ಇಲ್ಲೋ ಅನ್ನೋದ ಕಮೆಂಟ್ ಮಾಡಿರಿ. ನಾ ಅಂತೂ ಮದುವೆ ಬಂದಾಗಿಂತ ನನ್ನ ಗಂಡಂತೂ ನಾನು ವಸ್ತಿ 1 ದಿನ ನಮ್ಮ ತವ್ರ ಮನೆಗೆ ಕಳಿಸಿಲ್ಲ. ನಿಮ್ಮಲ್ಲಿ ಹಂಗೆ ಮಾಡಿರ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಮಗೂ ಗೊತ್ತಾಗಲಿ ನಮ್ಮ ಮನ್ಯಾಗ ಅಟ್ಟ ಹೆಂಗೈತೀವೋ ನಿಮ್ಮ ಮನ್ಯಾಗೂ ಹಿಂಗೆ ಐತೀವೋ ಅಂತಂದು.